ಆತ್ಮೀಯ ಎಲ್ಲ ವೀಕ್ಷಕರಿಗೆ ಸೋಮ್ಲಿ ಗುಪ್ಪರ್ ಕವಲ್ಗ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ. ಇವತ್ತು ನಾವು ಮಾರ್ಚ್ ತಿಂಗಳಿನ ಪ್ರಮುಖ ದಿನಾಚರಣೆಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ಮಾರ್ಚ್ 1ನೇ ತಾರೀಕನ್ನು ನಾವು ವಿಶ್ವ ನಾಗರಿಕರ ರಕ್ಷಣಾ ದಿನ ಅಂತ ಆಚರಿಸ್ತೇವೆ. ಮಾರ್ಚ್ 3ನೇ ತಾರೀಕನ್ನು ನಾವು ವಿಶ್ವ ವನ್ಯಜೀವಿಗಳ ದಿನ ಅಂತ ಆಚರಿಸ್ತೇವೆ. ಮಾರ್ಚ್ 4ನೇ ತಾರೀಕನ್ನು ರಾಷ್ಟ್ರೀಯ ಭದ್ರತಾ ದಿನ ಅಂತ ಆಚರಿಸ್ತೇವೆ. ಮಾರ್ಚ್ 8ನೇ ತಾರೀಕನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಆಚರಿಸ್ತೇವೆ. ಮಾರ್ಚ್ 15ನೇ ತಾರೀಕನ್ನು ವಿಶ್ವ ಗ್ರಾಹಕರ ಹಕ್ಕುಗಳ ದಿನಾಚರಣೆ ಅಂತ ಆಚರಿಸ್ತೇವೆ. ಮಾರ್ಚ್ 16ನ್ನು ರಾಷ್ಟ್ರೀಯ ಲಸಿಕಾ ದಿನ ಅಂತ ಆಚರಿಸ್ತೇವೆ. ಮಾರ್ಚ್ 20ನ್ನು ವಿಶ್ವ ಸಂತೋಷ ದಿನ ಅಂತ ಆಚರಿಸ್ತೇವೆ. ಮಾರ್ಚ್ 21ನ್ನು ವಿಶ್ವ ಅರಣ್ಯ ದಿನ ಅಂತ ಆಚರಿಸ್ತೇವೆ. ಮಾರ್ಚ್ 22ನ್ನು ವಿಶ್ವ ಜಲ ದಿನ ಅಂತ ಆಚರಿಸ್ತೇವೆ. ಮಾರ್ಚ್ 23ನ್ನು ವಿಶ್ವ ಹವಾಮಾನ ದಿನಾಚರಣೆ ಅಂತ ಆಚರಿಸ್ತೇವೆ. ಮಾರ್ಚ್ 24ನ್ನು ವಿಶ್ವ ಕ್ಷಯರೋಗ ದಿನ ಅಂತ ಆಚರಿಸ್ತೇವೆ. ಮಾರ್ಚ್ 27ನ್ನು ವಿಶ್ವ ನಾಟಕ ದಿನ ಎಂದು ಆಚರಿಸುತ್ತೇವೆ ಸ್ನೇಹಿತರೆ. ಇವು ಪ್ರಮುಖವಾದ ದಿನಗಳ ಬಗ್ಗೆ ಮಾಹಿತಿ ಆಯಿತು. ಮತ್ತೊಂದು ನಾವು ನೋಡೋಣ ಸ್ನೇಹಿತರೆ. ಭಾರತ ಸರ್ಕಾರದ ಪ್ರಮುಖ ಕಾಯ್ದೆ ಜಾರಿಗೆ ಬಂದ ವರ್ಷ ಮತ್ತು ಕಾಯ್ದೆಗಳು ಅಂತ ಇದೆ. 1948ರಲ್ಲಿ ಕನಿಷ್ಠ ಕೂಲಿ ಕಾಯ್ದೆ ಜಾರಿಗೆ ಬಂತು. 1948ರಲ್ಲಿ ಅಂದರೆ ಸ್ವತಂತ್ರ ಸಿಕ್ಕ ಮರು ವರ್ಷವೇ ಅಂತ ಅನ್ಕೋಬೇಕು. 1951ರಲ್ಲಿ ವಿಶ್ವ ಭೂ ಸುಧಾರಣಾ ಕಾಯ್ದೆ ಅಂದರೆ ಭಾರತ ಸಂವಿಧಾನ ಜಾರಿಗೆ ಬಂದ ಮರು ವರ್ಷ ಇದು ಜಾರಿಗೆ ಬಂತು. 1955ರಲ್ಲಿ ರಾಷ್ಟ್ರೀಯ ಪೌರತ್ವ ಕಾಯ್ದೆ. 1955ರಲ್ಲಿ ಹಿಂದೂ ಉತ್ತರಾಧಿಕಾರತ್ವ ಕಾಯ್ದೆ, ಹಿಂದೂ ಕುಟುಂಬ ಕಾಯ್ದೆನೂ ಸಹ ಇವಾಗ ಬಂದಿರ್ತದೆ. 1956ರಲ್ಲಿ ಅನೈತಿಕ ವ್ಯವಹಾರ ನಿಷೇಧ ಕಾಯ್ದೆ. 1956ರಲ್ಲಿ ರಾಜ್ಯಗಳ ಪುನರ್ವಿಂಗಡಣಾ ಆಯೋಗ ರಚಿಸ್ತಾರೆ. ಫಜಲ್ ಅಲಿ ಆಯೋಗ ಅಂತ ಕರೀತಾರೆ. ಆ ಒಂದು ಕಾಯ್ದೆ ಪ್ರಕಾರನೇ 14 ರಾಜ್ಯಗಳು ನಮ್ಮ ಭಾರತ ದೇಶದಲ್ಲಿ ಹೊಂದಿದವು 1956 ನವೆಂಬರ್ 1ನೇ ತಾರೀಕಿನಂದು. 1961ರಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ. 1962ರಲ್ಲಿ ಸರಕು ಸೇವಾ ಕಾಯ್ದೆ. 1974ರಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ. 1974ರಲ್ಲಿ ಜಲ ಮಾಲಿನ್ಯ ನಿಯಂತ್ರಣ ಕಾಯ್ದೆ. 1976ರಲ್ಲಿ ಜೀತ ಪದ್ಧತಿ ನಿಷೇಧ ಕಾಯ್ದೆ. ಇದು ನಮ್ಮ ಕರ್ನಾಟಕದಲ್ಲಿ ಸಹ ಜಾರಿಗೆ ತಂದರು ಡಿ ದೇವರಾಜ ಅರಸುರವರು. ಹಾಗೆ ಡಿ ದೇವರಾಜ ಅರಸುರವರು ಮೊಟ್ಟ ಮೊದಲಿಗೆ ದೀರ್ಘಾವಧಿ ಮುಖ್ಯಮಂತ್ರಿ ಆಗಿದ್ದರು. ನಂತರ ಈಗ ಸಿದ್ದರಾಮಯ್ಯನವರು ಆಗಿದ್ದಾರೆ. 1986ರಲ್ಲಿ ಗ್ರಾಹಕ ಹಕ್ಕುಗಳ ರಕ್ಷಣಾ ಕಾಯ್ದೆ. 1986ರಲ್ಲಿ ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ. 1991ರಲ್ಲಿ ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ. 1993ರಲ್ಲಿ ಪಂಚಾಯತ್ ರಾಜ್ ಕಾಯ್ದೆ. ಪಂಚಾಯತ್ 3 ಹಂತಗಳಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ಜಾರಿಗೆ ಬಂತು 1993ರ ಒಂದು ಕಾಯ್ದೆ ಮೂಲಕ. 2005ರಲ್ಲಿ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ. 1988ರಲ್ಲಿ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ, ಕರಪ್ಷನನ್ನು ಕಂಟ್ರೋಲ್ ಮಾಡಿಸಲಿಕ್ಕೆ ಬಂತು. 2005ರಲ್ಲಿ ಮಾಹಿತಿ ಹಕ್ಕು ಕಾಯ್ದೆ. 2006ರಲ್ಲಿ ಆಹಾರ ಗುಣಮಟ್ಟ ಕಾಯ್ದೆ. 2006ರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ. 2009ರಲ್ಲಿ ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಆಯಿತು. ಇದು 21ನೇ ವಿಧಿಯಲ್ಲಿ ಸೇರಿಸಲಾಗಿದೆ ಹಾಗೂ 11ನೇ ಒಂದು ಮೂಲಭೂತ ಕರ್ತವ್ಯ ಆಗಿದೆ ಸ್ನೇಹಿತರೆ. 2012ರಲ್ಲಿ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಕಾಯ್ದೆ. 2020ರಲ್ಲಿ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ NEP ಅಂತ ಕರೀತಾರಲ್ಲ ಅದನ್ನು ಸಹ ಜಾರಿಗೆ ತರಲಾಯಿತು ಸ್ನೇಹಿತರೆ. ಹಾಗೆಯೇ ಇದಾದ ನಂತರ ಭಾರತದ ಇತಿಹಾಸ ಮತ್ತು ಪ್ರಮುಖ ವ್ಯಕ್ತಿಗಳು. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರಾಗಿದ್ದರು ಅಂದ್ರೆ ಚಂದ್ರಗುಪ್ತ ಮೌರ್ಯರಾಗಿದ್ದರು. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಹರಿಹರ ಮತ್ತು ಬುಕ್ಕರಾಯರಾಗಿದ್ದರು. ಛತ್ರಪತಿ ಶಿವಾಜಿ ಪಟ್ಟಾಭಿಷೇಕ 1474ರಲ್ಲಿ ಇತ್ತು. ಆಮೇಲೆ ಆಧುನಿಕ ಭಾರತದ ಪಿತಾಮಹ ಅಂತ ರಾಜ ರಾಮಮೋಹನ್ ರಾಯರಿಗೆ ಕರೀತಾರೆ. ಭಾರತ ಮೊದಲ ರಾಷ್ಟ್ರಪತಿಯಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಗಿದ್ದರು. ಇದು ಭಾರತ ಸಂವಿಧಾನದಲ್ಲಿ ಎರಡನೇ ಒಂದು ಹಾಗೂ ಪ್ರಥಮ ಖಾಯಂ ಅಧ್ಯಕ್ಷರು ಯಾರಾಗಿದ್ದರು ಅಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರಾಗಿದ್ದರು. ಪದ್ಮನಾಭವನ ಕೇರಳದಲ್ಲಿ ಪದ್ಮನಾಭ ಸ್ವಾಮಿ ಮಂದಿರ ಅಂತ ಕರೀತಾರೆ. ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಅಂತ ಬಾಲ್ ಗಂಗಾಧರ್ ತಿಲಕ್ ರವರು ಮಹಾರಾಷ್ಟ್ರದಲ್ಲಿ ಘೋಷಣೆ ಮಾಡಿದ್ರು. ಅದರ ಘೋಷಣೆ ಸವಿ ನೆನಪಿಗಾಗಿ ಛತ್ರಪತಿ ಶಿವಾಜಿ ಜಯಂತಿ ಮತ್ತು ಗಣೇಶ್ ಜಯಂತಿಯನ್ನು ಮಹಾರಾಷ್ಟ್ರದ ಪುಣೆ ಮತ್ತು ಬಾಂಬೆಯಲ್ಲಿ
ಜಾರಿಗೆ ತಂದರು ಸ್ನೇಹಿತರೆ. ಭಾರತ ಕೊನೆಯ ವೈಸ್ರಾಯ ಅಂದರೆ ಭಾರತ ಬಿಟ್ಟು ಹೋಗುವಾಗ ಇರುವಂತಹ ಕೊನೆಯ ವೈಸ್ರಾಯ ಲಾರ್ಡ್ ಮೌಂಟ್ ಬ್ಯಾಟನ್ರಾಗಿದ್ದರು. ನಳಂದ ವಿಶ್ವವಿದ್ಯಾಲಯ ಕುಮಾರಗುಪ್ತರ ಕಾಲದಲ್ಲಿ ಆಯಿತು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪಕರು ಯಾರು ಅಂದರೆ ಇವು ಹೂಮ್ ಅಂತ ಇದ್ದರು. ಇವರು ಬ್ರಿಟನ್ನಿನ ಒಬ್ಬ ರಾಜರಾಗಿದ್ದರು. ಹಾಗೆಯೇ ಭಾರತ ಸರ್ಕಾರದ ಪ್ರಮುಖ ರೋಗ ನಿವಾರಣಾ ಗುರಿ ವರ್ಷ, ಯಾವ್ಯಾವ ರೋಗ ಯಾವಾಗ ನಿವಾರಣೆ ಮಾಡಬೇಕು ಅನ್ನುವಂಥದ್ದು ಗುರಿಯನ್ನು ನಿರ್ಧಾರ ಮಾಡಿಕೊಂಡು ಕೆಲವೊಂದು ವರ್ಷಗಳನ್ನು ನಿರ್ದೇಶಿಸಿ ಕಾಲ ಅಂಜರ್ 2023ರಲ್ಲಿ ನಿವಾರಣೆ ಮಾಡಲಾಯಿತು. ಕುಷ್ಠರೋಗ 2027ರವರೆಗೆ ನಿವಾರಣೆ ಮಾಡಬೇಕಂತ ಇದೆ ಸ್ನೇಹಿತರೆ. ಮಲೇರಿಯಾ 2030ರಲ್ಲಿ ಸಂಪೂರ್ಣ ಒಂದು ನಿವಾರಣೆ ಮಾಡಬೇಕಂತ ಗುರಿ ಹೊಂದ್ಕೊಂಡಿದೆ. ಕ್ಷಯರೋಗ TB ಫ್ರೀ ಇಂಡಿಯಾ 2025ರಲ್ಲಿ ಮಾಡಬೇಕಂತ ಹಮ್ಮಿಕೊಂಡಿತ್ತು. ಲಿಫಾಟಿಕ್ ಫಿಲೇರಿಯಸಿಸ್ 2027ರಲ್ಲಿ, ಸಿಕ್ಕಲ್ ಸೆಲ್ ಅನಿಮಿಯಾ 47ರಲ್ಲಿ, ರೇಬಿಸ್ 2030ರಲ್ಲಿ, HIV ಏಡ್ಸ್ ನಿವಾರಣೆ 2030ರಲ್ಲಿ, ಕಾರ್ಬನ್ ನ್ಯೂಟ್ರಲ್ ಭಾರತ 2070ರಲ್ಲಿ, ಕ್ಷಯರೋಗ ನಿರ್ಮೂಲನೆ ಅಧಿನಿಯಮ 2025ರಲ್ಲಿ, ಸದೃಢ ಅಭಿವೃದ್ಧಿ ಗುರಿ 2030ರಲ್ಲಿ ಹಮ್ಮಿಕೊಂಡಿದೆ. ಹಾಗೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ದಂಗೆಯಲ್ಲಿ ಪ್ರಮುಖವಾಗಿ ಭಾಗವಹಿಸಿದಂಥ ಪ್ರಮುಖ ಒಂದು ಹೋರಾಟಗಾರರು VD ಸಾವರ್ಕರ್. ಈ ಘಟನೆಯನ್ನು ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದರು. ಇದನ್ನು ಇಂಗ್ಲಿಷರು ಇತಿಹಾಸಕಾರರು ಈ ಘಟನೆಯನ್ನು ಸಿಪಾಯಿ ದಂಗೆ ಎಂದು ಕರೆದರು. ಈ ಘಟನೆ ನಡೆದಾಗ ಇದ್ದ ಬ್ರಿಟಿಷ್ ಗವರ್ನರ್ ಜನರಲ್ ಲಾರ್ಡ್ ಕ್ಯಾನಿಂಗ್ ಅವರಿದ್ದರು. ಮೀರತ್ನಲ್ಲಿ 1857ರ ಮೇ 10ರಂದು ಪ್ರಾರಂಭವಾದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ ಎನ್ಫೀಲ್ಡ್ ಬಂದೂಕು ಬಳಕೆಯು ಈ ದಂಗೆಗೆ ತತ್ಕ್ಷಣ ಕಾರಣವಾಗಿತ್ತು ಅಂತ ಹೇಳ್ತಾರೆ ಸ್ನೇಹಿತರೆ. ಬ್ಯಾರಕ್ಪುರದ ಮಂಗಲ್ ಪಾಂಡೆ ಎಂಬ ಸೈನಿಕ ಬ್ರಿಟಿಷ್ ಅಧಿಕಾರಿ ಮೇಜರ್ ಹಡ್ಸನನ್ನು ಕೊಂದು ಸಿಪಾಯಿ ದಂಗೆಗೆ ಕಾರಣನಾದನು ಅಂತ ಹೇಳ್ತಾರೆ. ಅಂದರೆ ತುರ್ತು ಪರಿಸ್ಥಿತಿಗೆ ಕಾರಣನಾದನು. 1857ರ ದಂಗೆಯ ನಾಯಕರು ಪ್ರಮುಖವಾಗಿ ಯಾರಿಗೂ ಕಾನ್ಪುರ್ನಲ್ಲಿ ನಾನಾ ಸಾಹೇಬ್ ತಾತ್ಯಾ ಟೋಪಿ, ಔಧ್ ಪ್ರಾಂತ್ಯದ ಲಕ್ನೋದಲ್ಲಿ ಬೇಗಂ ಹಜರತ್ ಮಹಲ್, ಝಾನ್ಸಿಯಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಬಿಹಾರ್ನಲ್ಲಿ ಕುನ್ವರ್ ಸಿಂಗ್ 1857ರ ದಂಗೆಯ ವಿವಿಧ ಪ್ರಾಂತ್ಯದ ಪ್ರಮುಖ ನಾಯಕತ್ವ ವಹಿಸಿದ್ದರು ಅಂತ ಹೇಳ್ತಾರೆ ಸ್ನೇಹಿತರೆ. ಹೀಗೆ ಮತ್ತೆ ಹೊಸ ವಿಷಯದೊಂದಿಗೆ ನಾವು ಕೆಲವೊಂದು ಪಿತಾಮಹಗಳು ನೋಡೋಣ. ಭಾರತದ ಪ್ರಮುಖ ಕ್ರಾಂತಿಗಳ ಪಿತಾಮಹರು ಕೆಂಪು ಕ್ರಾಂತಿ ವಿಶಾಲ್ ತಿವಾರಿ ಅಂತ ಕರೀತಾರೆ, ಅಂದರೆ ಟೊಮಾಟೊ. ನೀಲಿ ಕ್ರಾಂತಿ ಮೀನು ಉತ್ಪಾದನೆಗೆ ಹರಿಲಾಲ್ ಚೌಧರಿ ಅಂತ ಕರೀತಾರೆ. ಶ್ವೇತ ಕ್ರಾಂತಿಯ ಪಿತಾಮಹ ಎಂದು ವರ್ಗೀಸ್ ಕುರಿಯರ್ ಅವರನ್ನು ಕರೀತಾರೆ, ಅಂದರೆ ಹಕ್ಷಿರ ಕ್ರಾಂತಿ ಅಥವಾ ಶ್ವೇತ ಕ್ರಾಂತಿ ಅಂತ ಕರೀತಾರೆ. ಹಸಿರು ಕ್ರಾಂತಿಯ ಪಿತಾಮಹ ಎಂದು MN ಸ್ವಾಮಿನಾಥನ್ ಅವರಿಗೆ ಭಾರತದ ಕರೀತಾರೆ. ರಜತ್ ಕ್ರಾಂತಿ ಪಿತಾಮಹ ಮೊಟ್ಟೆ ಉತ್ಪಾದನೆಗೆ ಇಂದಿರಾ ಗಾಂಧಿ ಅಂತ ಕರೀತಾರೆ. ಪಿಂಕ್ ಕ್ರಾಂತಿಗೆ ದುರ್ಗೇಶ್ ಪಟೇಲ್ ಅಂತ ಕರೀತಾರೆ. ಹಳದಿ ಕ್ರಾಂತಿಗೆ ಶ್ಯಾಮ್ ಪಿತ್ರೋಡಾ, ಒಂದು ಕ್ರಾಂತಿಗೆ ಹಿರಲಾಲ್ ಚೌಧರಿಯವರು ಕರೀತಾರೆ ಸ್ನೇಹಿತರೆ. ಇದವರನ್ನು ಈ ಎಲ್ಲ ಒಂದು ಮ್ಯಾಪನ್ನು ಅಟ್ ದ ಡ್ರೀಮ್ ಲೈಫ್ ಅನ್ನುವಂಥ ಒಂದು ಚಾನಲಿಂದ ಪಡ್ಕೊಂಡಿದ್ದೇವೆ. ಆ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.